ರಾಜ್ಯಪಾಲರ ಅಂಗಳಕ್ಕೆ ಶಾಶ್ವತ ನಿವಾಸ ಪ್ರಮಾಣ ಪತ್ರದ ಜಟಾಪಟಿ ತಲುಪಿದೆ. ಬಿಜೆಪಿಯಿಂದ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ಗೆ ದೂರು ಕೂಡ ಸಲ್ಲಿಕೆ ಆಗಿದೆ. ಆರ್ ಅಶೋಕ್, ಚಲವಾದಿ ನಾರಾಯಣಸ್ವಾಮಿ, ಸಿಟಿ ರವಿ, ಸುಧಾಕರ್ ತಂಡದಿಂದ ಈಗ ದೂರು ಸಲ್ಲಿಕೆ ಆಗಿರೋದು. ಪಿಆರ್ಸಿ ನಡೆಸೋಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ. ಪಿಆರ್ಸಿ ದೇಶದ ಭದ್ರತೆಗೆ ಆತಂಕವನ್ನು ತರುತ್ತೆ. ಸರ್ಕಾರದ ಪಿಆರ್ಸಿಗೆ ತಡೆಯೊಡ್ಡೋದಕ್ಕೆ ಕ್ರಮ ತೆಗೆದುಕೊಳ್ಳಿ ಅಂತ ಕೂಡ ಈ ಕಂಪ್ಲೇಂಟ್ನ ಭಾಗವಾಗಿ ಬಿಜೆಪಿ ಮನವಿಯನ್ನ ಮಾಡಿಕೊಂಡಿದೆ. ಪಿಆರ್ಸಿ ಮಾಡೋದಕ್ಕೆ ಅವಕಾಶ ಇರೋದು ಬಿಜೆಪಿಯ ವಾದದ ಪ್ರಕಾರ ಕೇಂದ್ರ ಗೃಹ ಸಚಿವಾಲಯಕ್ಕೆ ಮಾತ್ರ, ಬೇರೆ ಯಾರಿಗೂ ಅಲ್ಲ. ಅಷ್ಟನ್ನು ಮೀರಿ ಇವ್ರು ಹೇಗೆ ಮಾಡೋದಕ್ಕೆ ಸಾಧ್ಯ ಅನ್ನೋದು ಬಿಜೆಪಿಯ ತಕರಾರು. ಕಂಪ್ಲೇಂಟ್ ಅಂಗಳದಲ್ಲಿದೆ. ರಾಜ್ಯಪಾಲರು ಸ್ಪಷ್ಟೀಕರಣವನ್ನು CS ಹತ್ರ ಕೇಳ್ತಾರ, ಸರ್ಕಾರದ ಬರೀ ಹೇಗೆ ಕೇಳ್ತಾರೆ, ಏನು ಡೈರೆಕ್ಷನ್ಸನ್ನು ಕೊಡಬಹುದು, ಮತ್ತೊಂದು ಕಾನೂನಾತ್ಮಕ ಸಂಘರ್ಷಕ್ಕೆ ಈ ಪ್ರಕ್ರಿಯೆ ಕಾರಣ ಆಗುತ್ತಾ ಅಂತ. PRC ಬಗ್ಗೆ ಯಾಕಿರೋ ಆತಂಕ ಅಂತ ಹೇಳಿದ್ರೆ, ಸುಮ್ಮನೆ ಇಲ್ಲಿ 8 ವರ್ಷ 9 ವರ್ಷ ರೆಂಟಲ್ ಅಗ್ರಿಮೆಂಟ್ನ ತೋರಿಸಿದ್ರೆ ಸಾಕು, ಅವರಿಗೆ ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನು ಕೊಡೋದಕ್ಕೆ ಮುಂದಾಗ್ತಿದ್ದಾರೆ ಅಂತ. ಇದು ಆಕ್ಷೇಪದ ಭಾಗ. ಗೌರವಾನ್ವಿತ ರಾಜ್ಯಪಾಲರನ್ನು ಭೇಟಿ ಮಾಡಿ ಕರ್ನಾಟಕದಲ್ಲಿರುವಂಥ DK ಶಿವಕುಮಾರ್ ಅವರ ಸರ್ಕಾರ ಅಕ್ರಮವಾಗಿ ಬಾಂಗ್ಲಾದೇಶಿಯರನ್ನ ಕರ್ನಾಟಕದ ಪರ್ಮನೆಂಟ್ ಮತದಾರರು ಮಾಡುವಂಥದ್ದು ಈ ಹುನ್ನಾರವನ್ನು ಮಾಡ್ತಾ ಇದ್ದಾರೆ. ಇದನ್ನು ತಡಿಬೇಕು ಅಂತೇಳಿ ಗವರ್ನರ್ಗೆ ಇವತ್ತು ಮನವಿಯನ್ನು ಕೊಟ್ಟಿದ್ದೀರಿ. ಗಣಿತವೆತ್ತ ರಾಜ್ಯಪಾಲರನ್ನು PRCಯ ಜೊತೆಗೆ ಅಂದರೆ ಶಾಶ್ವತ ನಿವಾಸಿ ಪ್ರಮಾಣ ಪತ್ರವನ್ನು ಸರ್ಕಾರ ಕೊಡ್ತಿರೋದರ ಹಿನ್ನೆಲೆಯ ಜೊತೆಗೆ ಇನ್ನೆರಡು ವಿಷಯಗಳ ಬಗ್ಗೆನೂ ಕೂಡ ನಾವು ರಾಜ್ಯಪಾಲರ ಗಮನಕ್ಕೆ ತಂದಿದ್ದೇವೆ. ಚಿಕ್ಕಮಗಳೂರಿನಲ್ಲಿ, ಶಿವಮೊಗ್ಗದಲ್ಲಿ, ಹುಬ್ಬಳ್ಳಿಯಲ್ಲಿ ಬಡ ಜನರ ಹೆಸರಿನಲ್ಲಿ ಅವರ ಆಧಾರ್ ಕಾರ್ಡನ್ನು ಪಡೆದು ಅವರ ಹೆಸರಿನಲ್ಲೇ ಮೊಬೈಲನ್ನು, ಹೊಸ ಸಿಮ್ ಕಾರ್ಡನ್ನು ಖರೀದಿ ಮಾಡಿ ಅವರಿಗೆ ಯಾವುದೇ ದಾಖಲೆಯನ್ನು ಕೊಡದೆ ಬ್ಯಾಂಕ್ ಅಧಿಕಾರಿಗಳ ಜೊತೆಯಲ್ಲೂ ಶಾಮೀಲಾಗಿ ಅವರ ಹೆಸರಿನಲ್ಲಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಟ್ರಾನ್ಸಾಕ್ಷನ್ ಮಾಡಿರುವಂಥ ದೂರುಗಳು ಹುಬ್ಬಳ್ಳಿಯಲ್ಲೂ ದಾಖಲಾಗಿದೆ, ಶಿವಮೊಗ್ಗದಲ್ಲೂ ದಾಖಲಾಗಿ 87 ಕೋಟಿ ರೂಪಾಯಿ ವಹಿವಾಟು ನಡೆದಿರೋದನ್ನು ದೃಢಪಡಿಸ್ಕೊಂಡಿದ್ದಾರೆ. 3 ಜನರನ್ನು ಅರೆಸ್ಟ್ ಮಾಡಿದರು. ಡೀಟೇಲ್ಸ್ ಕೊಡ್ತಾರೆ ಮಸೂದ್ ನೇರ ಸಂಪರ್ಕದಲ್ಲಿ. ಮಸೂದ್, ಈಗ ರಾಜ್ಯಪಾಲರ ಅಂಗಳವನ್ನು ತಲುಪಿದೆ. ಮುಂದಿನ ಪ್ರೊಸೀಜರ್ಸ್ ಯಾವ ರೀತಿ ಇರುತ್ತೆ? ರಾಜ್ಯಪಾಲರು ಡೈರೆಕ್ಷನ್ ಕೊಡಬಹುದಾ? ಸ್ಪಷ್ಟನೆಯನ್ನ ಕೇಳೋ ಸಾಧ್ಯತೆ ಇದೆಯಾ? ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ಶಾಶ್ವತ ನಿವಾಸ ಪ್ರಮಾಣ ಪತ್ರವನ್ನು ರಾಜ್ಯ ಸರ್ಕಾರ ಕೊಡೋದಕ್ಕೆ ಮುಂದಾಗ್ತಿದೆ ಮಮತಾ. ಅದರ ವಿರುದ್ಧ ಬಿಜೆಪಿ ಸಮರ ಸಾರಿರುವಂಥದ್ದು ಕಳೆದ ಹಲವು ದಿನಗಳಿಂದಲೂ ಕೂಡ ಸುದ್ದಿಗೋಷ್ಠಿ ಮೂಲಕ ವಾಗ್ದಾಳಿ ಮಾಡ್ತಾ ಇದ್ದಾರೆ. ಕೇಂದ್ರಕ್ಕೂ ಕೂಡ ಶೋಭಾ ಕರಂದ್ಲಾಜೆ ಅವರು ಪತ್ರ ಬರೆದು ಇದು ಅಕ್ರಮ, ಸಂವಿಧಾನ ಬಾಹಿರ ಅನ್ನುವಂತಹದ್ದನ್ನು ಕೂಡ ಹೇಳಿರುವಂಥದ್ದು. ಈಗ ರಾಜ್ಯಪಾಲರಿಗೂ ಕೂಡ ಬಿಜೆಪಿ ನಾಯಕರ ನಿಯೋಗ ದೂರು ಕೊಟ್ಟಿರುವಂಥದ್ದು. ಕೂಡಲೇ PRC ಏನು ನಡೀತಾ ಇದೆ ಪ್ರಕ್ರಿಯೆ, ಕೂಡಲೇ ಅದಕ್ಕೆ ತಡೆ ಒಡ್ಡಬೇಕು. ರಾಜ್ಯ ಸರ್ಕಾರಕ್ಕೆ ನೀವು ಎಚ್ಚರಿಕೆ ನಿರ್ದೇಶನವನ್ನು ಕೂಡ ಕೊಡಬೇಕು. ಇದರಿಂದ ಸಾಕಷ್ಟು ತೊಂದರೆ ಆಗುತ್ತೆ, ದೇಶದ ಭದ್ರತೆಗೂ ಕೂಡ ಅಪಾಯ ಆಗುತ್ತೆ. ಈಗಾಗಲೇ 20-30 ಲಕ್ಷ ಬಾಂಗ್ಲಾ ನಿವಾಸಿಗಳು ಅಕ್ರಮವಾಗಿ ರಾಜ್ಯದಲ್ಲಿದ್ದಾರೆ. ಅವ್ರನ್ನೂ ಕೂಡ ತಮ್ಮ ವೋಟರ್ಸ್ ಅನ್ನೋ ಕಾರಣಕ್ಕಾಗಿ ರಾಜ್ಯ ಸರ್ಕಾರ ಅಂದರೆ ಕಾಂಗ್ರೆಸ್ಸು PRC ಮಾಡಿಕೊಡ್ತಾ ಇರುವಂಥದ್ದು, ಶಾಶ್ವತ ನಿವಾಸ ಪ್ರಮಾಣ ಪತ್ರ ಕೊಡ್ತಾ ಇದೆ. ಇದು ದೇಶಕ್ಕೆ ದೊಡ್ಡ ಮಟ್ಟದ ಗಂಡಾಂತರ ತರುತ್ತೆ. ಆದಷ್ಟು ಬೇಗ ಇದನ್ನು ತಡೆಯೊಡ್ಡಿ ಅನ್ನುವಂತಹ ಮನವಿಯನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಸಮಗ್ರ ತನಿಖೆಗೂ ಕೂಡ ಈ ಸಂಬಂಧಪಟ್ಟಂತೆ ನಿರ್ದೇಶನ ಕೊಡಿ ಅನ್ನುವಂತಹ ಸೂಚನೆಯನ್ನು, ಮನವಿಯನ್ನು ಕೂಡ ಬಿಜೆಪಿ ನಾಯಕರು ಮಾಡಿಕೊಂಡಿದ್ದಾರೆ. ರಾಜ್ಯಪಾಲರ ಅಂಗಳದಲ್ಲಿದೆ. ಈ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದಿಂದ ರಾಜ್ಯಪಾಲರು ವರದಿಯನ್ನು ಕೂಡ ಕೇಳ್ತಾರೆ. ಯಾಕೆ ಆಗ್ತಿದೆ, ಏನು ಮಾಡ್ತಾ ಇದ್ದೀರಾ ಅಂದರೆ PRCಯ ಉದ್ದೇಶ, ಒಟ್ಟಾರೆ ಉದ್ದೇಶ ಏನು ಅಂತ. ರಾಷ್ಟ್ರ ಮಟ್ಟದಲ್ಲಿ NRC ಆಗ್ತಿದೆ, ನೀವು ಇಲ್ಲಿ PRC ಉದ್ದೇಶ ಏನು ಅನ್ನೋದು ಕೂಡ ಕೇಳ್ತಾ ಇದ್ದಾರೆ. ಜೊತೆಗೆ SIR ಸಂದರ್ಭದಲ್ಲೇ ಈ PRCಯ ಹಿಂದಿನ ಉದ್ದೇಶ ಏನು ಅನ್ನೋದು ಕೂಡ ಇಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೋ. ಆ ಹಿನ್ನೆಲೆಯಲ್ಲಿ ಸರ್ಕಾರದ ಈ ತೀರ್ಮಾನಕ್ಕೆ ತಡೆಯೊಡ್ಡೋದಕ್ಕೆ ಬಿಜೆಪಿ ಮುಂದಾಗಿರುವಂಥದ್ದು. ಕೇಂದ್ರ ಸರ್ಕಾರದ ಮಟ್ಟದಲ್ಲೂ ಕೂಡ ಸಮರ ಸಾರ್ತಾ ಇದೆ. ಇಲ್ಲಿ ರಾಜ್ಯಪಾಲರಿಗೂ ಕೂಡ ದೂರು ಕೊಟ್ಟಿರುವಂಥದ್ದು. ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕವಾಗಿಯೂ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಸಮರ ಸಾರೋದಕ್ಕೆ ನಿರ್ಧಾರ ಮಾಡಿದೆ. ಒಟ್ಟಾರೆಯಾಗಿ ಈ ಜಟಾಪಟಿ ಎಲ್ಲಿವರೆಗೂ ಹೋಗುತ್ತೆ, ರಾಜ್ಯ ಸರ್ಕಾರ ಒತ್ತಡಕ್ಕೊಳಗಾಗಿ ಏನಾದರೂ ತಡೆಯೊಡ್ಡುತ್ತಾ ಅಥವಾ ಮುಂದುವರಿಸುತ್ತಾ ಅನ್ನುವಂಥದ್ದು ಸದ್ಯದ ಕುತೂಹಲ ಮಮತಾ. ಧನ್ಯವಾದ ತಮ್ಮ ಮಾಹಿತಿಗಾಗಿ.